ಬನಶಂಕರಿ ಜಾತ್ರೆಯಲ್ಲಿ ಸುಮ್ನಿರ ಸುಂದರಿ ಎಂಬ ನಾಟಕದಲ್ಲಿ ಉತ್ತರ ಕರ್ನಾಟಕದ ರಂಗಭೂಮಿಯ ಪ್ರಸಿದ್ಧ ಹಾಸ್ಯ ಕಲಾವಿದೆ ಸೌಂದರ್ಯ ಬಾದಾಮಿ ಅವರು ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಮಾಧ್ಯಮದ ಜೊತೆಗೆ ಸಂದರ್ಶನವನ್ನ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರೀ ಮೇಡಮ್. ಉತ್ತರ ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ನಟಿಯರಲ್ಲಿ ನೀವು ಒಬ್ರು, ಅತಿ ಹೆಚ್ಚು ಫಾಲೋವರ್ಸ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೊಂದಿದ್ದೀರಿ. ಅದೇ ರೀತಿ ನಮ್ಮ ರಾಷ್ಟ್ರಕ್ರಾಂತಿ ಚಾನಲ್ ಮೊನ್ನೆ ನೀವು ನ್ಯೂಸ್ ಅನ್ನ ಮಾಡಿದೀವಿ, ಆಲ್ರೆಡಿ ನಾವು ಅತಿ ಹೆಚ್ಚು ವ್ಯೂಸ್ ಆಗಿದ್ದವು. ಈ ನಾಟಕದ ಬಗ್ಗೆ ಎರಡೇ ಮಾತುಗಳನ್ನ ಹೇಳ್ರಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದೆ ಸೌಂದರ್ಯ. ವಿಷಯ ಏನಪ್ಪಾ ಅಂದ್ರ ಬನಶಂಕರಿ ಒಳಗ ಸುಮ್ನೀರ ಸುಂದರಿ ಎಂಬ ನಾಟಕ ಅತಿ ಹೆಚ್ಚು ಸಂಸಾರ ಸಮೇತ ನೋಡ್ತಕ್ಕಂತ ಒಳ್ಳೆ ನಾಟಕ ರೀ ಮೇಡಮ್. ಜೊತೆಗೆ ಏನಂತಂದ್ರ ಅತಿ ಹೆಚ್ಚು ಯುವಕರು ಮತ್ತು ಎಲ್ಲಾ ಕುಟುಂಬಸ್ಥರು ನೋಡ್ತಕ್ಕಂತ ಒಳ್ಳೆ ನಾಟಕ ರೀ ಮೇಡಮ್. ಈ ರಂಗಭೂಮಿ ಬಂದು ನೀವ್ ಎಷ್ಟು ವರ್ಷ ಆತ್ರಿ ಮೇಡಮ್? ನಾನ್ ಬಂದು 2012ರಲ್ಲಿ ನಾ ಬಂದಿದ್ದು. 12 ವರ್ಷ ಮೇಲೆ ಆಯ್ತು ನಾನು ಬಂದು. ಅದು ನಾನು ಬನಶಂಕರಿ ಒಳಗ ಕಂಪನಿ ಒಳಗ ಪಾತ್ರ ಮಾಡಾಕತ್ತಿದ್ದು ಇದು 2ನೇ ವರ್ಷ. ಹೋದ ವರ್ಷ ಪಾರುಣ ಹಾರಾಟ ಹನುಮಾನ್ ಚಲಾಟ ಎಂಬ ನಾಟಕಕ್ಕೆ ಬಂದಿದ್ದೆ. ಆ ನಾಟಕ ಚೆನ್ನಾಗಾಗಿದೆ. ಎಲ್ಲರೂ ಪ್ರೇಕ್ಷಕರು ನನ್ನ ಬೆಳೆಸಿದ್ದಾರೆ, ಕಲಾವಿದರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ, ಹಾಗೂ ಈ ಕಲ್ಲೂರು ಕಂಪನಿಯವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೋದ ವರ್ಷ ನಾನು ಚೆನ್ನಾಗಿ ಮಾಡಿದ್ರೆ ಅಂತ ಈ ವರ್ಷನೂ ನನ್ ಕರೆಸಿದ್ದಾರೆ. ಈ ಸುಮ್ನೀರು ಸುಂದರಿ ಎಂಬ ನಾಟಕ ಅದು ಅತಿ ಸುಂದರವಾದ ನಾಟಕ, ಕುಟುಂಬಸ್ಥರು ನೋಡುವಂತ ನಾಟಕ, ಅತಿ ಸುಂದರ ನಾಟಕ, ಒಳ್ಳೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ನಾಟಕ. ಅದ್ರೊಳಗ ನಿಮ್ಮ ಒಂದು ಹಾಸ್ಯ ಚಟಾಕಿಗಳು ಅದಾವಲ್ಲ, ಜನರಿಗೆ ಅತಿ ಹೆಚ್ಚು ಮನವರಿಕೆಯನ್ನು ಮಾಡೈತಿ. ಆ ಡೈಲಾಗಿಗೆ ಎಷ್ಟೋ ಜನ ಬರ್ತಾ ಇದಾರ. ಈ ರೀತಿ ನಿಮ್ಮ ಒಳ್ಳೆ ಒಂದು ಕಲಾರಂಗ ಸೇವೆ ಹೀಗೆ ಮುಂದುವರಿಲಿ ಅಂತ ನಮ್ಮ ಚಾನಲ್ ಪರವಾಗಿ ನಿಮ್ಗೆ ಕೇಳ್ಕೊತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ, ನಾಟಕ ಚೆನ್ನಾಗೈತಿ, ಎಲ್ಲರೂ ಬಂದು ನೋಡಿ ನಮ್ಗ ಹಾರೈಸಿ. ಜೈ ರಂಗಭೂಮಿ. ಥ್ಯಾಂಕ್ ಯು ಮೇಡಮ್.